ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಯ್ಯಪ್ಪ ಸ್ವಾಮಿಗೆ ಪರಮ ಪವಿತ್ರವಾದಂತಹ ಪಂಪಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಪಂಪಾ ನದಿಯ ಉಗಮ ಹೇಗಾಯಿತು, ಇದರ ಮಹತ್ವವೇನು, ಈ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿ ಒಳಗೊಂಡಿದೆ ವೀಕ್ಷಕರೇ. ರಾಕ್ಷಸಿ ಮಹಿಷಿಯ ಅಟ್ಟಹಾಸ ತಾರಕಕ್ಕೇರಿರುತ್ತೆ. ಲೋಕ ಸಂಚಾರಕ್ಕಾಗಿ ಬಂದ ನಾರದ ಮುನಿಗಳು ಬ್ರಹ್ಮನ ಕುರಿತು ತಪಸ್ಸನ್ನ ಆಚರಿಸ್ತಾ ಇರ್ತಾರೆ. ಅದು ಯಾವ ಜಾಗದಲ್ಲಿ ಅಂದರೆ ಈಗಿನ ಶಬರಿಮಲೆಯ ದಟ್ಟ ಕಾಡಲ್ಲಿ ಕುಳಿತು ಬ್ರಹ್ಮನನ್ನ ಕುರಿತಾಗಿ ತಪಸ್ಸನ್ನ ಆಚರಿಸ್ತಾ ಇರ್ತಾರೆ. ನಾರದ ಮುನಿಗಳ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ನಾರದ ಮುನಿಗಳು ಒಂದು ವರವನ್ನ ಬೇಡ್ತಾರೆ. ಅದು ಏನಂದ್ರೆ ಲೋಕ ಕಲ್ಯಾಣಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ಒಂದು ವರವನ್ನ ನೀಡಿ ಅಂತ ಬ್ರಹ್ಮದೇವರಲ್ಲಿ ಕೇಳ್ಕೊಳ್ತಾರೆ. ಆಗ ಬ್ರಹ್ಮದೇವ ಕನ್ಯೆಯ ರೂಪದಲ್ಲಿ ಒಂದು ಶಕ್ತಿಯನ್ನ ದಯಪಾಲಿಸ್ತಾರೆ. ಈಕೆಯ ಹೆಸರೇ ಪಂಪಾದೇವಿ. ನಾರದ ಮುನಿಗಳಿಗೆ ಹೇಳ್ತಾರೆ, ಈಕೆಯಿಂದ ಮಹಿಷಿಯ ಅಟ್ಟಹಾಸ ಮುರಿಯುತ್ತೆ ಅಂತ. ಪಂಪಾದೇವಿ ಪುಳ್ಳಾಚಿ ಮಲೆಯಲ್ಲಿ ವಿಷ್ಣು ದೇವರಿಗಾಗಿ ಘೋರ ತಪಸ್ಸನ್ನ ಮಾಡೋಕೆ ಶುರು ಮಾಡ್ತಾಳೆ. ಪಂಪಾದೇವಿಯ ತಪಸ್ಸಿಗೆ ಮೆಚ್ಚಿದಂತ ವಿಷ್ಣುವು ಪ್ರಸನ್ನರಾಗಿ ದರ್ಶನವನ್ನ ನೀಡಿದಾಗ ಭೂಮಿಯ ಮೇಲೆ ಧರ್ಮ ರಕ್ಷಣೆಯನ್ನ ಮಾಡಿ ಪ್ರಭು ಅಂತ ಪಂಪಾದೇವಿ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾಳೆ ಅಥವಾ ವರವನ್ನ ಬೇಡ್ತಾಳೆ. ಆಗ ವಿಷ್ಣು ಹೇಳ್ತಾರೆ, ಮುಂದೆ ಇಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ನೆಲೆಯಾಗ್ತಾರೆ. ನೀನು ಇಲ್ಲಿ ಪಂಪಾ ನದಿಯಾಗಿ ಅಯ್ಯಪ್ಪನನ್ನ ಪಾಲಿಸಬೇಕು ಹಾಗೂ ನಿನ್ನ ಮಡಿಲಿನಲ್ಲಿ ಹಾಕಿಕೊಳ್ಳಬೇಕು ಅಂತ ವಿಷ್ಣು ಹೇಳ್ತಾರೆ. ಅವನು ದೊಡ್ಡವನಾದ ನಂತರ ಅಯ್ಯಪ್ಪ ಸ್ವಾಮಿ ಎಂಬ ಹೆಸರಿನಲ್ಲಿ ಖ್ಯಾತಿ ಪಡೆದು ಧರ್ಮ ರಕ್ಷಣೆಯನ್ನ ಮಾಡ್ತಾನೆ. ಅವನನ್ನು ನೋಡಲು ಬರುವ ಭಕ್ತಾದಿಗಳು ಪಂಪಾ ನದಿಯಲ್ಲಿ ಮಿಂದೆದ್ದ ನಂತರವೇ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ಯಾರು ಪಂಪಾ ನದಿಯಲ್ಲಿ ಮಿಂದೇಳ್ತಾರೋ ಅವರ ಪಾಪಗಳನ್ನ ನೀನು ಕಳಿತೀಯ ಅಂತ ವಿಷ್ಣು ದೇವರು ಪಂಪಾದೇವಿಗೆ ವರವನ್ನ ನೀಡ್ತಾರೆ. ನಂತರ ಪಂಪಾದೇವಿ ನದಿಯಾಗಿ ಹರಿತಾಳೆ. ನದಿಯ ದಡದಲ್ಲಿ ರಾಜರಿಗೆ ಹರಿಹರ ಪುತ್ರ ಮಗುವಿನ ರೂಪದಲ್ಲಿ ಸಿಗ್ತಾನೆ. ಹರಿಹರ ಪುತ್ರ ಸಿಕ್ಕ ಜಾಗವೇ ಪಂಪಾ ನದಿ. ಕೇರಳದ ಪಂಪಾ ನದಿಯು ಶಬರಿಮಲೆಗೆ ಹೋಗುವ ಭಕ್ತರಿಗೆ ಮುಖ್ಯ ಮಾರ್ಗವಾಗಿದೆ. ಇಂಥ ಪವಿತ್ರವಾದ ಪಂಪಾ ನದಿಯಲ್ಲಿ ಕೆಲವು ಭಕ್ತರು ಬಟ್ಟೆಗಳನ್ನು ಅಲ್ಲಲ್ಲೇ ಬೀಸಾಡೋದು ಎಷ್ಟು ಸರಿ? ಕೇವಲ ಪಂಪಾ ನದಿಯಲ್ಲಿ ನಮ್ಮ ಬಟ್ಟೆಗಳನ್ನು ಬಿಡೋದ್ರಿಂದ ಪಾಪಗಳು ಕಳಿಯೋದಿಲ್ಲ. ಆದರೆ ಪಂಪಾ ನದಿಯಲ್ಲಿ ಮಿಂದೆದ್ದ ನಂತರ ನಮ್ಮ ಅಂತರಂಗ ಶುದ್ಧವಾಗುತ್ತೆ. ಸ್ವಾಮಿಯನ್ನ ನೋಡೋದಕ್ಕೆ ಇನ್ನೇನ್ ಬೇಕು ಹೇಳಿ? ಇದೇ ನೋಡಿ ಪಂಪಾ ನದಿಯ ಮಹಾತ್ಮೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.